ಬೇಡ ಬೋನ ಸುಮ್ಮನಿದ್ಬಿಡ ಈಗ. ಆಯ್ತಾಯ್ತು, ಸುಮ್ಮನಿರ್ತೀನಿ. ಇವಾಗ ಬಾ, ದನಿಗಳು ಒಂದಿಷ್ಟು ರಾಶಿ ಕೆಲಸ ಹೇಳಿದ್ದಾರೆ. ಅದೇನೋ ಕೋಲಕ್ಕೆ ಹೋಗಬೇಕು, ಒಂದಿಷ್ಟು ಸಾಮಾನುಗಳನ್ನ ತೊಗೊಂಬರ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಹಾಗೆ ಕೋಲ ಕಟ್ಟೋ ಮನೆಗೆ ಹೋಗಿ ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ರೆಡಿ, ಹೋಗೋಣ. ನಾ ಇನ್ನು ಮನೆಗೆ ಬರೋದಿಲ್ಲ. ಮನೇನು ಬಿಟ್ಟಾಯ್ತು, ಹೆಂಡ್ತಿನೂ ಬಿಟ್ಟಾಯ್ತು. ಹೇಳ್ಬಿಡು ಮಾಜಿ ಹೆಂಡ್ತಿಗೆ. ಇವಾಗ ನಿನ್ನ ಕರೆದಿದ್ದು ಮನೆಗಲ್ವೋ, ಕೋಲದ ಹತ್ರ ಹೋಗಿ ಬರಬೇಕು. ಬಾ. ಓ, ಕಾಲ ಇತ್ತಲ್ದ ಇವತ್ತು. ಕಮ್ಮಂಗೆ ಇಲ್ಲ ಬತ್ತೆ, ಖಂಡಿತ ಬತ್ತೆ. ಬರ್ತಿ ಪ್ರಶ್ನೆ ಕೇಳೋದಿತ್ತ ನಂದು. ಈ ಕಿತ್ತೋದ್ ಮದಿ ಯಾವಾಗ ಕಿತ್ತೋತು? ನನಗೆ ಎರಡನೇ ಮದಿ ಭಾಗ್ಯ ಇತ್ತ ಇಲ್ಲ? ಅಯ್ಯೋ, ಒಂದು ಮದುವೆ ಆಗಿ ಇನ್ನೊಂದು ವಾರ ಆಗಿಲ್ವಲ್ಲ ಪಚ್ಚಿ, ಆಗ್ಲೇ ಇನ್ನೊಂದು ಮದುವೆಗೋಸ್ಕರ ಯೋಚನೆ ಮಾಡ್ತಿದ್ಯಾ? ಒಳ್ಳೇದು, ಆಸೆ ಇರಬೇಕು, ಆದರೆ ಇಷ್ಟೊಂದು ಇರ್ಬೋದು. ಹೋಗಪ್ಪ. ಏ ಬೋನ, ನಿಂಗೆ ಗೊತ್ತಿತ್ತಲ್ದನ ನಾ ಅಂತ ಆಸೆ ಪುರ್ಕ ನನ್ನ ಮರ್ಯ. ಏ ನೀನು ಹೇಳ, ಶ್ರದ್ಧಾ ಮೇಡಮ್ನ ನಾನು ಎಷ್ಟು ಪ್ರೀತಿಸ್ತೆ ಅಂತ. ಈ ಸವಿತಿನ ಕಟ್ಕೊಂಡ ಜೀವನ ಮಾಡೋಕ್ಕಾಗ್ತಾನ? ಆ ಬ್ರಹ್ಮ ನನಗೂ ಶ್ರದ್ಧಾ ಮೇಡಮ್ಗೂ ಅಲ್ಲೇ ಮದಿ ಮಾಡಿ ಕಳ್ಸಿದ್ನ. ಆದರೆ ಅದೇ ತಾಳಿ ಮತ್ತು ಕಾಲುಂಗ್ರ ಕೊಟ್ಟು ಕಳ್ಸೋದು ಮರ್ತಿದ್ದ. ಅದೊಂದು ಶಾಸ್ತ್ರ ಬಾಕಿ ಇತ್ತಲ್ಲ, ಅದು ಆಗ್ತಾ ಅಂತೇಳಿ ಕೇಳಕ್ಕೆ. ಆದರೂ ಯಾವಾಗ ಆಗ್ತಾ ಅಂತೇಳಿ ಕೇಳಕ್ಕೆ ಕೇಳ್ತೆ. ನಾನು ದೈವದ ಹತ್ರ ಕೇಳ್ತೆ, ಬಿಡೋದಿಲ್ಲ. ನೋಡು ಪಚ್ಚಿ, ಕಷ್ಟನೋ ಸುಖನೋ ಸವಿತಾ ಜೊತೆ ಮದುವೆ ಆದ್ಮೇಲೆ ಮುಗಿದು ಹೋಯ್ತು. ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಜೊತೆ ನೀಟಾಗಿ ಸಂಸಾರ ಮಾಡ್ಕೊಂಡು ಹೋಗು. ಇದು ದಣ್ಣಗಳು ಮಾಡಿಸಿದ ಮದುವೆ. ತಪ್ಪು ದಾರಿ ತುಳಿದ್ರೆ ಅವ್ರಿಗೆ ಅವಮಾನ ಮಾಡಿದ ಹಾಗೆ. ಶ್ರದ್ಧಾ ಮೇಲಿನ ಆಸೆ ಅಂದರೆ ಶ್ರದ್ಧಾ ಮೇಡಮ್ ಮೇಲಿರೋ ಆಸೆ ಇನ್ಮೇಲೆ ಬಿಟ್ಬಿಡು. ಅವ್ರು ನಿನ್ನ ಜೀವನದಲ್ಲಿ ಮುಗಿದೋದ ಅಧ್ಯಾಯ. ಎಂತ ಎಂತ ನೀವೆಲ್ಲ ಸೇರ್ಕೊಂಡು ನನ್ನ ಜೀವಂತ ಶವ ಮಾಡ್ಕೊ ಅಂತೇಳಿ ಎಣ್ಸ್ಕೇಂದ್ರ? ಏಯ್ ಬೋನಾ, ಈಗ ಹೇಳ್ತೆ ಕಣ, ಈ ಜನ್ಮ ಅಲ್ಲ, 7 ಜನ್ಮಕ್ಕೂ ಶ್ರದ್ಧಾ ಮೇಡಮೇ ನನ್ನ ಹೆಂಡ್ತಿ. ಅದು ಹೆಂಗೆ ಬದಲಾಯಿಸ್ತಾ ಬ್ರಹ್ಮ ಅಂತ ನಾ ಕಾಡ್ತೆ. ಆಯ್ತಪ್ಪ, ಹಾಳಾಗಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿರೋರಿಗೆ ಈ ಯಾವ ಬ್ರಹ್ಮ ತಾನೇ ಏನು ಮಾಡೋಕ್ಕಾಗತ್ತೆ? ಬಾಬಾ ಎದೇಳು. ಏ ಕಿಟಿ, ನಿನ್ನ ಬಿಟ್ಟು ಕೊಡದೆ ಅಂತೇಳಿ ಬೇಜಾರು ಮಾಡ್ಕೊಳಕಾಗ ತಳಿ ಹಬ್ಬ ಮಾಡಿ. ಎದೇಳು. ಓಯ್ ನೆಟ್ಟ ನಡಿಯೋ. ಬೋದ, ನಿನ್ನ ಹೆಂಡ್ತಿನ ನಾ ಮದುವೆ ಆಯ್ತು ಅಂತ ಕೋಪನ ಮರ್ಯ. ಅಡ್ಡಿಲ್ಲ, ನಾನೇ ಬತ್ತಿ ತಗೋ ಮರ್ಯ. ಎದ್ದೇಳ್ತೀಯಾ? ಎಬ್ಬಿಸ್ಲಾ? ಎದ್ದೇಳ್ತೆ. ಹಿಡ್ಕೊಳ್ಳ? ಬೇಡ ಮರ್ಯ, ಮತ್ತೆ ನೀವು ಹೊತ್ತಕ್ರ ಕಷ್ಟ ಬತ್ತೆ. ನಡಿ. ಓ ದೇವ್ರೆ, ಅಡ್ಡ ಬಿದ್ದಿದ್ದೇವ್ರೆ. ನೀನು ಹಲವಾರು ಸಾರಿ ಬಂದು ನನ್ನ ಪಾದ ಹಿಡ್ದಿ, ಆದರೂ ನಿನ್ನ ಕಷ್ಟ ಪರಿಹಾರ ಆಗಲಿಲ್ಲ. ದೇವ್ರೆ, ಸುಮಾರು ವ್ಯವಹಾರ ಮಾಡ್ದಿ, ಯಾವ ವ್ಯವಹಾರ ಕೈಗೂಡುದಿಲ್ಲ. ಎಂತಾರು ಒಂದು ದಾರಿ ತೋರಿಸ್ದೇವ್ರೆ. ಭಕ್ತ, ಇವತ್ತಿಂದ 3 ಶನಿವಾರದ ಒಳಗಡೆ ಉತ್ತರ ದಿಕ್ಕಿನಿಂದ ಒಂದು ಶಕ್ತಿ ಬರುತ್ತದೆ. ಅದು ನಿನ್ನ ಕಷ್ಟನ ದೂರ ಮಾಡುತ್ತೆ. ನನ್ನ ಸಾನ್ನಿಧ್ಯಕ್ಕೆ ಶಕ್ತಿ ಮೀರಿ ಭಕ್ತಿಯಿಂದ ಹರಿಕೆ ಹೇಳಿಕೋ, ನಾನು ನಿನಗೆ ಒಳ್ಳೇದು ಮಾಡ್ತೀನಿ. ತಗೋ ಪ್ರಸಾದ. ದೇವ್ರೆ, ನನ್ನ ತಂಗಿಗೆ ಮದುವೆ ಆಯ್ತು, ಮಕ್ಕಳ ಇಲ್ಲ, ಏನಾರು ಒಂದು ವ್ಯವಸ್ಥೆ ಮಾಡ್ಕೊಳ್ಳ ದೇವ್ರೆ. ಭಕ್ತ, ನಿನ್ನ ತಂಗಿಗೆ 2 ಕಾಲದ ಒಳಗೆ ಸಂತಾನ ಪ್ರಾಪ್ತಿಯಾಗತ್ತೆ. ನನ್ನ ಸಾನ್ನಿಧ್ಯಕ್ಕೆ ನಾನು ಹಿಡಿಯುವಂಥ 7 ಮಾಶೇಷ ಬೆಳ್ಳಿಯಲ್ಲಿ ಬಿಡುಪು ಹೋಗುವಂಥ ಸುತ್ತನ್ನು ಹೋಗ್ತೇನೆ ಅಂತ ವಾಗ್ದಾನ ಮಾಡ್ತೇನೆ. ಈ ಪ್ರಸಾದವನ್ನು ಹಿಡಿದು ಮುಂದೆ ಹೋಗು, ನಿನ್ನನ್ನು ನಾನು ಒಳ್ಳೇದು ಮಾಡ್ತೇನೆ. ಆದರೆ ಅವ್ರ ಗಂಡನ ಮನೆಗೆ ಬಂಜಿ ಅಂತೇಳಿ ಕರೀತರು. ಅದು ಅಲ್ಲದೆ ನಮ್ಮ ಭಾವ ಬೇರೆ ಮದುವೆ ಮಾಡ್ಕಂತಿ ಅಂತರು. ಏನಾರು ಒಂದು ನೀನೇ ದಾರಿ ಕಾಣ್ಕದೇವ್ರೆ. ನಾನು ನಿನ್ನ ತಂಗಿಯ ಗಂಡನ ಆತ್ಮದೊಳಗೆ ಮಹಾತ್ಮೆ ಹುಟ್ಟಿಸ್ತೇನೆ. ನಿನ್ನ ತಂಗಿಯಲ್ಲಿ ಇರುವ ಹಾಗೆ ಅನುಗ್ರಹ ಮಾಡ್ತೇನೆ. ಯಾವುದಿದ್ರೂ ಮುಂದೆ ನಾನು ನೋಡ್ಕೋತೇನೆ. ಈ ಪ್ರಸಾದ ಕೊಂಡು ಹೋಗು, ಅವಳಿಗೆ ಕೊಡು, ನಾನು ಮುಂದೆ ಒಳ್ಳೇದು ಮಾಡ್ತೇನೆ. ಎಲ್ಲರದ್ದು ಪ್ರಶ್ನೆಗೆ ಆಯ್ತಲ್ಲ, ನಂದೊಂದಿತ್ತು ಬೇರೆ. ಈ ಊರಂಗೆ ನನ್ನ ಹುಡುಗಿ ಇತ್ತು, ಅದು ಯಾವ ಬದಿಯಂಗಿತ್ತು ಅಂತ ಒಂಚೂರು ಹೇಳ್ತೀರಿಯ? ಭಕ್ತ, ಈಗ ನಿನ್ನ ದೃಷ್ಟಿ ಯಾವ ದಿಕ್ಕಿನಲ್ಲಿ ಉಂಟೋ ಆ ದಿಕ್ಕಿನಲ್ಲಿ ನಿನ್ನ ಕನ್ಯಾರತ್ನ.
ನಂದು ಅವಳು ಮದಿ ಯಾವಾಗ? ಆಗಿರುವ ಮದುವೆಯನ್ನೇ ಮರೆತು ಪ್ರಶ್ನೆ ಕೇಳ್ತಿದ್ದೀಯ ಭಕ್ತ. ನೀನು ಅಮಲು ಪದಾರ್ಥವನ್ನು ಸೇವನೆ ಮಾಡೋದು ಆದಷ್ಟು ಕಮ್ಮಿ ಮಾಡಿದರೆ ನಿನ್ನ ದುರ್ಬುದ್ಧಿ ಎಲ್ಲ ದೂರ ಮಾಡಿ ನಿನ್ನನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತೇನೆ. ಅದೊಂದು ಚೂರು ಕಷ್ಟ ಆಯ್ತು. ಅಮಲು ಪದಾರ್ಥ ನಿನ್ನ ಹತ್ರ ಹೀಗೆ ಮಾತಾಡ್ತಾ ಇದೆ. ನಿನ್ನನ್ನು ಹೇಗೆ ದಾರಿಗೆ ತರಬೇಕು ಅನ್ನೋದು ಈ ಮಾಯಿಗೆ ಬಿಟ್ಟಿರೋ ವಿಷಯ. ತಗ ಪ್ರಸಾದ ತಗ. ನಂಬಿದ ಸಂಸಾರ ಇವತ್ತಿನ ದಿವಸ ಕೊಟ್ಟಂತ ಸೇವೆ ಹರಕೆಯೋ ಕಾಲಾವಧಿ. ಹಿಂಗೆ ಹೊಡ್ಕೊಂಬಂಗೆ ಒಂದು ಆಸೆ ಇದ್ದಿತ್ತು, ಹಾಗೆ ಒಂದು ಸೇವೆ ಕೊಟ್ಟದ್ದು. ಯಾಕಂದ್ರೆ ತೃಪ್ತಿ ಪಟ್ಕೊಂಡು ನಮ್ಮ ಸಂಸಾರಕ್ಕೆ ಎಲ್ರಿಗೂ ಒಳ್ಳೇದು ಮಾಡ್ತಿದ್ದೇವೆ. ಭಕ್ತರೆ, ಏನು ನಿಮ್ಮ ಸಂಸಾರದಲ್ಲಿ ಪ್ರೇತ ಬಾಧೆ ಉಂಟು, ಹಲವು ಕಾಲದಿಂದ ಆ ಪೀಡನೆ ಕೊಡ್ತಾ ಉಂಟು ಸಂಸಾರಕ್ಕೆ, ಅದು ನಿಮಗೆ ಗೋಚರ ಉಂಟಾ? ನಮ್ಮ ತೋರಿ ಬರಲಿಲ್ಲ, ನೀ ಹೇಳ್ರೆ ಮಾತ್ರ ಗೊತ್ತಾಗ್ತದಲ್ಲ. ಆಯ್ತು, ಅದು ಎಂತ ಇದ್ರೂ ಒಂದು ತೋರಿಸಿ ಇದು ಮಾಡಿ ನಾವು ಮಾಡಬೇಕು. ಒಂದು ನಾಗರ ಸಂಚಾರ ನಿಮ್ಮ ಸಾನ್ನಿಧ್ಯ ಗ್ರಹಗತಿಯ ಹತ್ರ ಸಂಚಾರ ಆಗ್ತಾ ಉಂಟಾ ಭಕ್ತರೆ? ಮೊನ್ನೆ ಬೈಂತು. ಹೌದು, ಮೊನ್ನೆ ಬೈಂತು. ಹೌದು. ಹಾಂ, ಭುವನ್, ನೀನು ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳು. ಕೋಲ ತ್ರಿಕಾಲಜ್ಞಾನಿ, ನೀನು ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಕೊಡುತ್ತೆ, ಮತ್ತೆ ಸರಿಯಾಗೇ ಇರುತ್ತೆ ಉತ್ತರ. ಕೋಲ ನೋಡಿದ್ರೆ ಇದ್ದಿದ್ದೆಲ್ಲ ಗುರಿ ಇಟ್ಟು ಗುಂಡು ಹೊಡೆದಾಗ ಹೇಳ್ತಾ ಇದೆ. ಅಕಸ್ಮಾತ್ ನಾನೇನಾದರೂ ಪ್ರಶ್ನೆ ಕೇಳಿ ಅದು ನನ್ನ ಜನ್ಮ ಜಾಲಾಡಿ ನಾನು ರಾಕ್ ಸ್ಟಾರ್ ಅಂತ ವಿಷಯ ಗೊತ್ತಾಗಿ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಾಗಿ ಆಮೇಲೆ ನನ್ನ ಶ್ರದ್ಧಾ ವಿಷಯ ಎಲ್ಲ ತೆಗೆದುಬಿಟ್ರೆ ಅಯ್ಯೋ ಎಲ್ಲ ಕೆಲಸ ಹಾಳಾಗೋಗುತ್ತೆ. ಬೇಡ, ಏನು ಕೇಳಿದಿರೋದೇ ಒಳ್ಳೇದು. ಏ ಭುವನ್, ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ಏನಾದರೂ ಪ್ರಶ್ನೆ ಇದ್ರೆ ಕೇಳು ಒಂದೇ. ಇಲ್ಲ ನನಗಳೇ, ನನಗೆ ಅದು ಪ್ರಶ್ನೆ ಕೇಳೋದಿಲ್ಲ. ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡ್ರೋ ನಾನು, ನನಗೆಲ್ಲ ನೀವೇ ಆಗಿದ್ದೀರಿ. ಹಾಂ, ಹಾಗಾಗಿ ಯಾವುದೇ ಭಯಕ್ಕಾಗಲಿ, ಸಂಶಯಗಳಾಗಲಿ, ಸಮಸ್ಯೆಗಳಾಗಲಿ ಇವ್ಯಾವುದೂ ಬರೋದಕ್ಕೆ ಸಾಧ್ಯನೇ ಇಲ್ಲ ನನಗೆ. ಹಾಂ, ಅಲ್ಲ ಆದರೂ ಅಪ್ಪಾಜಿ ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲಮ್ಮ. ಅಪ್ಪಾಜಿ, ನೀವು ಯಾಕೆ ಕೋಲನುಸರಿ ಪ್ರಶ್ನೆ ಕೇಳಬಾರ್ದು? ಇಷ್ಟು ವರ್ಷದಲ್ಲಿ ಸುಮಾರು ಸಲ ಪ್ರಶ್ನೆಗಳು ಕೇಳ್ಬಿಟ್ಟಿದ್ದೀನಮ್ಮ, ಉತ್ತರನೂ ಪಡ್ಕೊಂಡಿದ್ದೀನಿ. ಇನ್ನು ಹೊಸದಾಗಿ ಕೇಳೋವಂಥದ್ದು ಏನೂ ಇಲ್ಲ. ಹಾಗಲ್ಲ ಅಪ್ಪಾಜಿ, ನಿಮಗೆ ಪ್ರತಿ ರಾತ್ರಿ ಕಾಡೋ ಕನಸುಗಳು, ನೀವು ನೋಡಬೇಕು ಅಂತ ಹಂಬಲಿಸ್ತಾ ಇರೋ ನಿಮ್ಮ ಮಗ, ಈ ಎಲ್ಲ ಒದ್ದಾಟಗಳಿಂದ ನೀವು ಹೊರಗೆ ಬರಬೇಕಾಗಿದೆ. ಒಂದ್ಸಲಿ ಕೇಳಿಬಿಡಿ ಅಪ್ಪಾಜಿ, ನೋಡೋಣ ದೈವ ಏನು ಹೇಳುತ್ತೆ ಅಂತ. ಪ್ರಯತ್ನ ಪಡೋಣ, ಕೇಳಿ ಅಪ್ಪಾಜಿ. ನೀನು ಹೇಳೋದೇನೋ ಸರಿ, ಆದರೂ ಇಲ್ಲ, ಕೇಳಿ ನೀವು ಪ್ಲೀಸ್. ಒಂದ್ಸಲಿ ಪ್ರಯತ್ನ ಪಟ್ರೆ ಏನು ತಪ್ಪಿದೆ? ಆಗ್ಲಮ್ಮ, ಕೇಳೋಣಂತೆ. ಅಲ್ಲಿನೇನೋ ಪ್ರಶ್ನೆ ಕೇಳೋರು ತುಂಬ ಜನ ಇದ್ದಾರೆ, ಅವ್ರದ್ದೆಲ್ಲ ಆಗಲಿ, ಆಮೇಲೆ ಕೇಳೋಣ ನಿಧಾನ. ತಗೋ ಪ್ರಸಾದ. ಹಾಂ ಶಂಕರಣ್ಣ, ಬನ್ನಿ. ಕರೆದ್ರಲ್ಲ, ಬನ್ನಿ. ಹಾ, ಬನ್ನಿ 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 ಬನ್ನಿ, ಪ್ರಸಾದ ತಗೊಂಡು ಬನ್ನಿ. ನಂಬಿದ ಸಂಸಾರದ ಪ್ರಮುಖ ವ್ಯಕ್ತಿ ನೀನು. ಈ ಸಾನ್ನಿಧ್ಯದ ಮೇಲೆ ತುಂಬ ಮಾಮ ಪ್ರೀತಿಯನ್ನು ಇಟ್ಕೊಂಡಿದ್ದೀರ. ಆದರೆ ನಿನ್ನ ಸಂಸಾರ ತುಂಬಿದಂಥ ಸಂಸಾರ, ಆದರೆ ಈ ಹೊತ್ತಿನಲ್ಲಿ ಏನು ಆ ತುಂಬಿದಂಥ ಸಂಸಾರ ಆ ಪ್ರಕಾರ ನೀನಿಲ್ಲ. ನೋಡುವುದೇ ಬೇರೆ, ಅರ್ಥ ಆಗೋದೇ ಬೇರೆ. ಗಮನಿಸದೆ ಬೇರೆ, ಅನುಭವವೇ ಬೇರೆ. ನಿನಗೆಲ್ಲ ಕಾಣ್ತಾ ಇದೆ, ಅರ್ಥ ಆಗ್ತಾ ಇಲ್ಲ. ಅನುಭವಿಸ್ತಾ ಇದೆಯಾ, ಗಮನಿಸ್ತಾ ಇಲ್ಲ. ನಿನ್ನ ಕರಳ ಬಳ್ಳಿ ನಿನ್ನ ಕಾಲಿಗೆ ಸುತ್ತಿಕೊಂಡು ನಿನ್ನ ಬಳಿಗೆ ವಿಪ್ಲವ ವಿರೋಧಿಗಳಿಂದ ನಿನ್ನನ್ನು ಕಾಪಾಡ್ತಿದೆ. ಅಂತಿಂದ ಬಂದ ಅಲ್ಲ ಇದು, ತಾನಾಗಿಯೇ ಬಂದು ಹಬ್ಬಿಕೊಂಡ ಅನುಬಂಧ ಇದು. ನಾವೆಲ್ಲರೂ ನಿಮ್ಮ ಮಕ್ಕಳ ಥರನೇ. ಕರಳು ಬಳ್ಳಿ ಹುಡುಗಿ ಅನ್ಸಿದ್ರೆ ನನ್ನೇ ನಿಮ್ಮ ಮಗಳು ಅನ್ಕೊಳ್ಳಿ, ಹುಡುಗ ಅನ್ಸಿದ್ರೆ ಭುವನಿದ್ದಾರೆ.